ಇನ್ನು ಸಹಜವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರವು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾರಣ ಸುಮಲತಾ ಅವರ ನಡೆ ಏನು ಅಂತ. ಒಂದು ಕಡೆ ಈಗ ಸುಮಲತಾ ಅವರು ಬಿಜೆಪಿ ಟಿಕೆಟ್ನ ನಿರೀಕ್ಷೆಯಲ್ಲಿದ್ರು, ಆಲ್ರೆಡಿ ಅವರಿಗೆ ಶಾಕ್ ಎದುರಾಗಿದೆ. ಈ ಕಡೆ ದಳಪತಿಗಳು ಅತ್ಯಂತ ಹುಮ್ಮಸ್ಸಿನಿಂದ ಅಖಾಡದಲ್ಲಿ ಓಡಾಡ್ತಾ ಇದ್ದಾರೆ. ಸೊ ಸುಮಲತಾ ಅವರು ಮೈತ್ರಿ ಧರ್ಮ ಪಾಲನೆ ಮಾಡಿ ಮೈತ್ರಿಗೆ ಜೈ ಅಂತಾರ ಅಥವಾ ಪಕ್ಷೇತರರಾಗಿ ಮತ್ತೆ ಅಖಾಡಕ್ಕಿಳಿತಾರ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನೊಂದು 2-3 ದಿನದಲ್ಲಿ ಬೆಂಬಲಿಗರ ಸಭೆಯನ್ನ ನಡೆಸಿ ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಸುಮಲತಾ ಅವರು ಹೇಳ್ತಾ ಇದ್ದಾರೆ, ನಿಜ. ಆದರೆ ಈ ಸಾರಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಅಷ್ಟೊಂದು ಸುಲಭನಾ? 2019ರ ವಾತಾವರಣ 2024ರಲ್ಲಿ ಇದೆಯಾ? ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರೆ ಇವರಿಗೆ ಅನುಕೂಲಕರ ವಾತಾವರಣ ಮಂಡ್ಯದಲ್ಲಿ ಇದೆಯಾ ಅನ್ನೋದನ್ನ ಸುಮಲತಾ ಅವರು ಯೋಚನೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿಯೇ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ. ಸೊ ಹಾಗಿದ್ರೆ ಸುಮಲತಾ ಅವರ ಮುಂದಿನ ನಡೆ ಏನು? ಇನ್ ಕೇಸ್ ಇವರು ಪಕ್ಷೇತರರಾಗಿಯೂ ಸ್ಪರ್ಧೆ ಮಾಡಲಿಲ್ಲ ಅಂತಂದ್ರೆ ಇವರ ರಾಜಕೀಯ ಪಯಣದ ಮೇಲೆ ಅಥವಾ ಕರಿಯರ್ ಮೇಲೆ ಮತ್ತಷ್ಟು ಇಫೆಕ್ಟ್ ಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಮಂಡ್ಯದಲ್ಲಿ ಕಷ್ಟನೋ ನಷ್ಟನೋ ಅಲ್ಲಿಯೇ ಸ್ಪರ್ಧೆ ಮಾಡ್ತಾರಾ ಅಥವಾ ಬೆಂಗಳೂರು ಅನೇಕ ಕ್ಷೇತ್ರ, ಉತ್ತರ ಕ್ಷೇತ್ರ, ಕೇಂದ್ರ ಕ್ಷೇತ್ರ, ಉತ್ತರ ಕ್ಷೇತ್ರದಿಂದ ಇವ್ರ ಹೆಸರು ಕೇಳಿ ಬರ್ತಾ ಇತ್ತು, ಅಲ್ಲೇನಾದ್ರೂ ಸ್ಪರ್ಧೆ ಮಾಡ್ತಾರ ಅನ್ನೋಂಥದ್ದಿದೆ. ಸೊ ಸದ್ಯಕ್ಕೆ ಸುಮಲತಾ ಅವರ ನಡೆಯೇ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ. ಆನಂದ, ಸುಮಲತಾ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರ ಅನ್ನೋಂಥ ಪ್ರಶ್ನೆ, ಪಕ್ಷೇತರರಾಗಿ ಅವರು ಸ್ಪರ್ಧೆ ಮಾಡ್ತಾರ ಅನ್ನುವಂಥದ್ದು ಇನ್ನೊಂದು. ಏನಾಗ್ಬೋದು? ಸುಮಲತಾ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಂಡ್ಯದಲ್ಲಿ ಯಾವ ರೀತಿ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ ಈಗ? ಶ್ರೀಪಾದ್, ನಿನ್ನೆವರೆಗೂ ಕೂಡ ಬಿಜೆಪಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಸಂಸದೆ ಸುಮಲತಾ ಅವರಿದ್ದರು. ಆದರೆ ನಿನ್ನೆ ಬಿಜೆಪಿ ಕೂಡ ಅಧಿಕೃತವಾಗಿ ಹೇಳಿದೆ, ಮಂಡ್ಯ ಕ್ಷೇತ್ರವನ್ನು JDSಗೆ ಬಿಟ್ಕೊಟ್ಟಿದ್ದೀವಿ ಅಂತ. ಇದು ಸುಮಲತಾ ಅವರಿಗೆ ಶಾಕ್ ಎದುರಾಗಿರುವಂಥದ್ದು. ಈಗ ಅವರು ರಾಜಕೀಯ ಭವಿಷ್ಯದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಸಮಯ ಬಂದಿರುವಂಥದ್ದು. ಇದುವರೆಗೆ ಕೂಡ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಬಿಜೆಪಿ ಅಧಿಕೃತವಾಗಿ ಹೇಳಿ ಆ ನಂತರ ನಾನು ಮುಂದಿನ ನಡೆ ಹೇಳ್ತೀನಿ ಅಂತ ಹೇಳ್ತಿದ್ರು. ಈಗ ಬಿಜೆಪಿ ಸ್ಪಷ್ಟವಾಗಿ ತಿಳಿಸಿರೋದ್ರಿಂದ ಈಗ ಅವರು ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಮುಂದಿನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂತಹ ಒಂದು ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಏನು ಸುಮಲತಾ ಅವರು ಬಿಜೆಪಿ ಅಧಿಕೃತವಾಗಿ ಸೇರ್ಕೊಂಡು ಆನಂತರ ಮೈತ್ರಿ ಧರ್ಮವನ್ನು ಪಾಲನೆ ಮಾಡುವ ಮೂಲಕ JDSಗೆ ಬೆಂಬಲ ಕೊಡ್ತಾರ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಇನ್ನೊಂದು ಚರ್ಚೆ ಆಗ್ತಾ ಇರುವಂಥದ್ದು, ಸುಮಲತಾ ಅವರು ಈ ಬಾರಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಇದೀಗ ಚರ್ಚೆ ಆಗ್ತಾ ಇರುವಂಥದ್ದು. ಅದೇ ರೀತಿಯ ಸಲಹೆಗಳನ್ನು ಅತ್ಯಾಪ್ತರು ಅವರಿಗೆ ನೀಡಿದ್ದಾರೆ ಅಂತ. ಗೆಲುವು ಸೋಲುವು ಏನಾದರೂ ಆಗಲಿ, ರಾಜಕೀಯ ಭವಿಷ್ಯಕ್ಕಾಗಿ ನಿಮ್ಮ ಶಕ್ತಿಯನ್ನು ಈ ಚುನಾವಣೆಯಲ್ಲಿ ತೋರಬೇಕು ಅಂತ ಅವರು ಒಂದಷ್ಟು ಸಲಹೆಯನ್ನು ನೀಡಿದ್ದಾರೆ. ಆದರೆ ಪಕ್ಷೇತರವಾಗಿ ಈ ಬಾರಿ ಅಷ್ಟೊಂದು ಸುಲಭವಾಗಿಲ್ಲ. ಕಳೆದ 2019ರ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಆ ರೀತಿ ಸುಲಭ ವಾತಾವರಣ ಇಲ್ಲ. ಯಾಕೆಂದರೆ ಕಳೆದ 2019ರ ಚುನಾವಣೆಯಲ್ಲಿ ಅವರ ಪರವಾಗಿ ನಿಂತಿದ್ದಂಥವರು ಕಾಂಗ್ರೆಸ್ ನಾಯಕರುಗಳೇ ಮುಂದೆ ನಿಂತು ಚುನಾವಣೆ ಮಾಡಿದ್ರು. ಆದರೆ ಈ ಬಾರಿ ಬೂತ್ ಮಟ್ಟದಲ್ಲೂ ಕೂಡ ಮುಖಂಡರುಗಳು ಇರಬೇಕಾಗುತ್ತೆ. ಅದು ಒಂದಷ್ಟು ಕಷ್ಟದ ವಾತಾವರಣ. ಹಾಗಾಗಿ ಒಂದು ರಾಜಕೀಯ ಭವಿಷ್ಯವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವಂಥದ್ದು. ಜೊತೆಗೆ 1-2-3 ದಿನಗಳಲ್ಲಿ ಮಂಡ್ಯದಲ್ಲೇ ಸಭೆ ಮಾಡೋದಕ್ಕೀಗ ಆಲೋಚನೆಯನ್ನು ಮಾಡಿದ್ದಾರೆ. ಆ ಸಭೆಯಲ್ಲಿ ಏನು ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಬೆಂಬಲಿಗರು ಹಾಗೂ ಮುಖಂಡರನ್ನು ಕರೆಯೋದಕ್ಕೆ ಒಂದು ಅವರ ಆಪ್ತರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಮಂಗಳವಾರ ಅಥವಾ ಬುಧವಾರ ಒಂದು ಸಭೆಯನ್ನು ಕರೀತಾರೆ. ಆ ಸಭೆಯಲ್ಲಿ ಒಂದು ಅಧಿಕೃತವಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಶ್ರೀಪಾದ್. ಓಕೆ ಆನಂದ್, ಥ್ಯಾಂಕ್ ಯು.